ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ 8ನೆಯ ಅಧ್ಯಾಯ ಕರ್ಣನ ಪಾತ್ರದ ಪರಿಚಯದ 10ನೆಯ ಭಾಗ ಮುಂದುವರೆದ ಭಾಗ. ಈ ಗ್ರಂಥವು ತರಂಗದಲ್ಲಿ 1990ರಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದಾಗ ಎದ್ದ 2 ಪ್ರತಿಕ್ರಿಯೆಗಳನ್ನು ಕುರಿತು. ತರಂಗ ಆಗಸ್ಟ್ 12, 1990 ಮತ್ತು ಆಗಸ್ಟ್ 26, 1990 ಸಂಚಿಕೆಗಳಲ್ಲಿ ಪ್ರಕಟವಾದ ಕರ್ಣನ ಕುರಿತ 2 ಪ್ರತಿಕ್ರಿಯೆಗಳನ್ನು ಕುರಿತಾಗಿ ಈ ವಿವರಣೆ ಅಗತ್ಯವಿದೆ. ಮೂಲ ಕರ್ಣನನ್ನು ನೇರ ಕಂಡು ತಿಳಿದು ಅವನು ಇದ್ದಂತೆ ನೈಜ ಚಿತ್ರ ಬರೆದವರು ವೇದವ್ಯಾಸರು. ಅದೇ ಇತಿಹಾಸದ ಕರ್ಣ. ಇವನು ಒರಿಜಿನಲ್. ಪಂಪ, ಕುಮಾರವ್ಯಾಸ ಮತ್ತು ಈಚಿನ ಪ್ರತಿಕ್ರಿಯೆಗಳ ಮೂಲವಾದ ಕರ್ಣ ಕೃತಕ, ಕಲ್ಪಿತ, ಫೋರ್ಜರಿ. ಈ ವ್ಯತ್ಯಾಸ ತಿಳಿಯದವರು ನಕಲಿ ಕರ್ಣರ ದೃಷ್ಟಿಯಿಂದ ಮೂಲವನ್ನು ತಿದ್ದಬಯಸುವುದು ಇತಿಹಾಸಕ್ಕೆ ಅಪಚಾರವಲ್ಲದೆ ಅಪಹಾಸ್ಯವೂ ಆಗಿದೆ. ನಿಮ್ಮ ಮುಖದಲ್ಲಿ ಕಲೆಗಳಿದ್ದರೆ ಹಾಗೇ ತೋರಿಸುವುದು ಫೋಟೋ. ಅದನ್ನು ಟಚ್ ಮಾಡಿ ಕೊನೆಗೆ ಅನ್ಟಚಬಲ್, ಕೈಲಾಸಂ ಹೇಳುವಂತೆ ಅನ್ಟಚಬಲ್ ಆಗಿಸಿ ಮೂಲಕ್ಕೆ ತೀರ ಭಿನ್ನವಾಗಿಸಿ ಬಿಡುವುದು ಆರ್ಟ್ ಆಗಲಾರದು, ಆರ್ಟಿಫಿಷಿಯಲ್ ಆಗುತ್ತದೆ. ಹೌದೇ? ಹೇಗೆಂದರೆ ನೋಡಿ, ತಾನು ಕುಂತಿಯ ಮಗನೆಂದು ಮೊದಲೇ ಗೊತ್ತಿತ್ತು ಎನ್ನುವ ವ್ಯಾಸರ ಮಾತು ಸತ್ಯಕ್ಕೆ ದೂರವಾದುದು ಎಂದು ಬರೆದ ಶ್ರೀನಾರಾಯಣ ಭಟ್ಟರಿಗೆ ವ್ಯಾಸರಿಗೆ ತಿಳಿಯದ ಮೂಲ ಸತ್ಯ ತಿಳಿದುದು ಹೇಗೆ? ನನ್ನ ಲೇಖನಗಳನ್ನು ಅವರಿಗೆ ಅವರ ಉದ್ವೇಗ, ಮೊಂಡುತನಗಳು ಸರಿಯಾಗಿ ಓದಗೊಳಿಸಿಲ್ಲ. ಯುದ್ಧ ಪೂರ್ವದಲ್ಲಿಯೇ ತಾನು ಕುಂತಿ ಪುತ್ರನೆಂದು ತಿಳಿದಿದ್ದನ್ನು ಕರ್ಣನೇ ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಅದು ಯಾವಾಗ ಅಂತ ಹೇಳುವುದು ಕಷ್ಟ. ದ್ರೌಪದಿ ಸ್ವಯಂವರದ ಆಚೆ ಇರಬೇಕು. ಅದಕ್ಕೂ ಮುಂಚೆಯಾಗಿದ್ದರೆ ಅಲ್ಲೇ ದ್ರೌಪದಿಗೆ ತಾನು ಸೂತ ಪುತ್ರನಲ್ಲವೆಂದು ಹೇಳಿ ವಿಲ್ಲೆತ್ತುತ್ತಿದ್ದ. ಗೋಗ್ರಹಣದ ನಂತರ ಯುದ್ಧ ಸಮೀಪಿಸುತ್ತಾ ಎಲ್ಲೋ ಗುಸುಗುಸು ಮಾತಿನಲ್ಲಿ ತಿಳಿದಿರಬೇಕು ಎಂದು ನಾನು ಬರೆದಿರುವುದನ್ನು ತರಂಗ 22 ಜುಲೈ 1990 ಭಟ್ಟರು ಓದಿಯೇ ಇಲ್ಲ. ಅವರ ಆಕ್ಷೇಪ ನೋಡಿ. ತನ್ನ ನಿಜ ಸ್ಥಿತಿಯನ್ನು ಮೊದಲೇ ಅರಿತಿದ್ದರೆ ದೃಪದನ ಆಸ್ಥಾನದಲ್ಲಿ ನೇರವಾಗಿ ಉತ್ತರ ಕೊಟ್ಟು ಭಾಗವಹಿಸುತ್ತಿದ್ದ. ಇತ್ಯಾದಿ ಅಸಂಬದ್ಧವಾಗಿ ಬರೆಯುವುದು ಮೊಂಡುತನ, ಕುರುಡುತನ ಆಗಲಾರದೆ? ಇಂಥವಕ್ಕೆ ಏನು ಉತ್ತರಿಸೋಣ? ಕುಂತಿಯ ಬಗ್ಗೆ ಭಟ್ಟರು ಬರೆದಿರುವಲ್ಲೂ ಇದೇ ಆತುರ, ಹಠಮಾರಿತನ ಕಾಣಿಸುತ್ತದೆ. ರಂಗದಲ್ಲಿ ಕುಂತಿ ಕರ್ಣನನ್ನು ಗುರುತಿಸುತ್ತಾಳೆ. 6 ಪುತ್ರರಿಗೂ ಹಿತವಾಗುವಂತೆ ಕರ್ಣನನ್ನು ತನ್ನ ಮಗನೆಂದೊಪ್ಪುವ ಕಾಲಕ್ಕೆ ಕಾಯುತ್ತಾಳೆ. ಆದರೆ ಆ ಕಾಲ ಬರಲೇ ಇಲ್ಲ. ಅನಿವಾರ್ಯವಾಗಿ ಇನ್ನು ಅಂಥದ್ದು ಬರಲಾರದೆಂದೇ ಯುದ್ಧ ನಿಶ್ಚಯವಾದೊಡನೆ ಕರ್ಣನನ್ನು ಭೇಟಿಯಾಗುತ್ತಾಳೆ. ಮೊದಲು ಕೃಷ್ಣ ಕರ್ಣರ ಭೇಟಿಯಾದ ಬಗೆಗೆ ಕೇಳಿ ಧೈರ್ಯಗೊಂಡಿದ್ದಳು. ಕರ್ಣನನ್ನು ನೀನು ಸತ್ತು ನನ್ನ 5ರನ್ನು ಉಳಿಸಿಕೊಡು ಎಂದು ಕೇಳುವುದು ಕುಮಾರವ್ಯಾಸ ಕೃತಕ ಪ್ರಸಂಗದಲ್ಲಿ, ವ್ಯಾಸರ ಮೂಲದಲ್ಲಲ್ಲ. ಈ ಫೋರ್ಜರಿಯನ್ನೇ ಮುಂದೆ ಮಾಡಿ ಇತಿಹಾಸವನ್ನು ಪ್ರಶ್ನಿಸುವುದು ದೇವಿಲಾಲರ ಫೋರ್ಜರಿ ಪತ್ರದಂತೆ ಉದ್ಧಟತನವಾಗುತ್ತದೆ. ಕುಂತಿ ಕರ್ಣನನ್ನು ಸಾಯಿಸ ಬಂದವಳಲ್ಲ, ಎಲ್ಲರಿಗೂ ಹಿತವಾಗಿ ಯುದ್ಧ ತಪ್ಪುವಂತೆ ಒಲಿಸಲು ಬಂದವಳು. ನೇರವಾಗಿರುವುದು ಭಟ್ಟರಿಗೇಕೆ ಕಾಣಲಾರದು? ಪೂರ್ವಾಗ್ರಹ ದೋಷ. ಅದು ಕರ್ಣಭಕ್ತಿಯಲ್ಲ, ಕರ್ಣಪಾಶ ಎಂಬಂತಿದೆ ಭಟ್ಟರ ಸ್ಮರಣೆ. ಸೆಳೆತ, ಭೋರ್ಗರೆತ ಕೃಷ್ಣದ್ವೇಷವೂ ಈ ಕರ್ಣನಾಶಕ್ಕೆ ಕಾರಣವೆಂಬುದನ್ನು ಅವರ ಲೇಖನ ತೋರಿಸುತ್ತದೆ. ನನ್ನ ಶ್ರೀಕೃಷ್ಣ ಲೇಖನಗಳನ್ನೂ ಅವರು ಸರಿಯಾದ ಮನಸ್ಥಿತಿಯಲ್ಲಿ ಓದಿಲ್ಲ. ಮೊದಲೇ ಹಿಡಿದ ಗ್ರಹಿಕೆಗಳ ಪರಿಣಾಮವಿರಬೇಕು. ಅಭಿಮನ್ಯು ವಧೆಯಲ್ಲಿ ಕರ್ಣನ ಪಾತ್ರವನ್ನು ಸಮರ್ಥಿಸ ಹೊರಟ ಭಟ್ಟರು ಖಂಡಿತ ಸಮಯ ಸಾಧಕತ್ವಕ್ಕೆ ಬಲಿಯಾಗಿದ್ದಾರೆ. ಕರ್ಣ ತಪ್ಪು ಮಾಡಿಲ್ಲ ಎನ್ನುತ್ತಾರೆ.
ದ್ರೋಣ ಹೇಳಿದಂತಷ್ಟೇ ಮಾಡಿದ ಎನ್ನುತ್ತಾರೆ. ಯಾವ ಭಾರತವೋ ಇದು ತಿಳಿಯಲಿಲ್ಲ. ತರಂಗ 29 ಜುಲೈ 1990 ಸಂಚಿಕೆಯಲ್ಲಿ ವ್ಯಾಸರ ನೈಜ ವರ್ಣಿತ ಘಟನೆಯನ್ನು ವಿವರಿಸಿದ್ದೇನೆ. ಬೆನ್ನ ಹಿಂದಿನಿಂದ ಒಂದು ಬಿಲ್ಲು ಕತ್ತರಿಸು ಎಂದು ದ್ರೋಣ ಹೇಳಿದ. ಆದರೆ ಯದೀಚ್ಛಸಿ, ಅದು ನಿನಗೆ ಸರಿ ಕಂಡರೆ ಮಾತ್ರ ಹಾಗೆ ಮಾಡು ಎಂದೇ ಹೇಳಿ ಹೊಣೆಯನ್ನು ಕರ್ಣನ ಮೇಲೆಯೇ ಹಾಕಿದ. ಹಾಗೆ ಮಾಡಿದ ಕರ್ಣ ಈಗ ತಾನೇ ಹೊಣೆ ಹೊರಲಿಲ್ಲವೇ? ಭಟ್ಟರು ಅದನ್ನು ದ್ರೋಣರ ಹೆಗಲಿಗೇಕೆ ಏರಿಸಬೇಕು? ಕರ್ಣ ಪಾಶವಲ್ಲವೇ? ನನ್ನ ಲೇಖನವನ್ನು ಅವರು ಓದಿರುವರೇ ನೋಡಿ. ಅಸಹಾಯಕ ಕರ್ಣನ ಅಮೃತ ಕಲಶವನ್ನು ಕೃಷ್ಣ ಕಪಟದಿಂದ ಪಡೆದನೆಂಬುದನ್ನು ಕಟ್ಟುಕಥೆಯನ್ನು ಭಟ್ಟರು ಪ್ರಸ್ತಾಪಿಸುತ್ತಾರೆ. ಇದು ಮೂಲದಲ್ಲಿಲ್ಲ, ಕುಮಾರವ್ಯಾಸನಲ್ಲಿದೆ. ಕರ್ಣಕುಂಡಲಗಳನ್ನೂ ಕವಚವನ್ನೂ ಪಡೆದವನು ಇಂದ್ರ, ಕೃಷ್ಣನಲ್ಲ. ಭಟ್ಟರು ಯಾವ ಭಾರತವನ್ನೂ ಸರಿಯಾಗಿ ಓದಿಲ್ಲ ಎಂದು ಇದರಿಂದ ಸ್ಪಷ್ಟ. ಅವರ ಆಕ್ರೋಶಕ್ಕೆ ಮೂಲವೇನು? ಕಲ್ಪಿತ, ಪೋಷಿತ, ಪಾಮರ ಹೃದಯ ಪ್ರತಿಷ್ಠಿತ ಕರ್ಣನ ಚಿತ್ರಕ್ಕೆ ವ್ಯಾಸ ಭಾರತದ ನೈಜ ಕರ್ಣ ಚಿತ್ರ ಡೈನಮೈಟಿನಂತೆ ಸಿಡಿಮದ್ದಿನದ್ದಾಗಿದ್ದು, ಅದನ್ನು ನಾನು ಎತ್ತಿ ತೋರಿಸಿ ಇತಿಹಾಸದ ಕರ್ಣನ ದೋಷಗಳನ್ನೂ ಅವನ ದುರಂತಕ್ಕೆ ಮುಖ್ಯವಾಗಿ ಅವನೇ ಕಾರಣ ಎಂಬುದನ್ನೂ ತೋರಿಸಿದ್ದು, ಇನ್ನು ಭಟ್ಟರಂಥವರ ಅಸದ್ಗ್ರಹಿಕೆಗಳಿಗೆ ಅವಕಾಶವಿಲ್ಲದಂತೆ ಮಾಡಿರುವುದೇ ಅವರ ಸಂಕಟಕ್ಕೆ ಕಾರಣವಾಗಿರಬೇಕು. ಅವರಿಗೆ ಹಿಡಿಸಿದ ಕರ್ಣನ ಕಲ್ಪನೆ, ಅವರ ಕೊನೆಯ ಪ್ಯಾರ ನಿರಾಧಾರವೆಂದು ನಾನು ತೋರಿಸಿದ ಮೇಲೂ ಆ ನಿರಾಧಾರ ಚಿತ್ರವನ್ನೇ ಸಾಧಾರಪಡಿಸಲು, ಮೂಲಾಧಾರವನ್ನು ನಿರಾಧಾರವೆಂದು ತೋರಿಸಲು ಭಟ್ಟರು ವ್ಯರ್ಥ ಪ್ರಯತ್ನ ಮಾಡಿದ್ದಾರೆ. ಇದು ಸಾಹಿತ್ಯ ವಿಮರ್ಶೆ ಆಗಲಾರದು, ವಿಡಂಬನೆ ಆಗುತ್ತದೆ. ಮೊದಲು ಎಲ್ಲ ಭಾರತಗಳನ್ನೂ ಅವರು ಸರಿಯಾಗಿ ಓದಬೇಕು. ಯಾವುದು ಎಲ್ಲಿನದು, ಏಕೆ ಹಾಗೆ, ಅದರಿಂದೇನು ಅರ್ಥಾನರ್ಥ ಇತ್ಯಾದಿ ಚಿಂತಿಸಿ ಬರೆದಿದ್ದರೆ ತರಂಗದ ಪುಟಗಳು ಅವರು ನಮ್ಮ ಕಾಲವೂ ಸಾರ್ಥಕವಾಗುತ್ತಿದ್ದವು. ಎಸ್ ಶ್ರೀಧರಮೂರ್ತಿಗಳ ವಾದವೂ ಅಷ್ಟೇ. ಉಳಿದ ಕವಿಗಳ ಕರ್ಣನ ಕಲ್ಪನೆಯನ್ನು ಮೂಲ ವ್ಯಾಸ ಭಾರತದ ಕರ್ಣ ಚಿತ್ರಣಕ್ಕೆ ಸ್ಪಷ್ಟೀಕರಣ ಮಾಡುವ ಸಲುವಾಗಿಯೇ ನಾನು ವಿಶ್ಲೇಷಿಸಿರುವುದನ್ನು ಅವರು ಕಂಡುಕೊಂಡಂತಿಲ್ಲ. ಕರ್ಣನನ್ನು ದುಷ್ಟನೆಂದೂ ದ್ವಂದ್ವಗಳಿಗೆ ಬಲಿಯಾದವನೆಂದೂ ಅವರೂ ಒಪ್ಪುತ್ತಾರೆ. ಅವನನ್ನು ಅವರು ಇಷ್ಟಪಡುವುದು ಆದರ್ಶ ಪುರುಷ, ಮಹಾವೀರ, ದಾನವೀರ, ಪುರುಷೋತ್ತಮ ಎಂದಲ್ಲವಾಗಿದ್ದರೆ ಅವರ ಪ್ರತಿಕ್ರಿಯೆಗೆ ವಿಷಯವೇನೆಂಬುದೇ ತಿಳಿಯುವುದಿಲ್ಲ. ಅವನು ಅದೆಲ್ಲ ಇರಲಿಲ್ಲವೆಂಬುದೇ ನನ್ನ ವಿವರಣೆಯ ವಿಷಯ ರೀತಿ. ಅವರು ಇದನ್ನು ಒಪ್ಪಿದ್ದು ಸಂತೋಷ. ಆದರೆ ಕರ್ಣನನ್ನು ಜನಸಾಮಾನ್ಯ ಪ್ರತಿನಿಧಿ ಎಂದಷ್ಟೇ ಕಾರಣ ಕೊಟ್ಟು ಅವರು ಮೆಚ್ಚುವರಾದರೆ, ಕರ್ಣನಿಗಿಂತ ಅಧಮರಾದ ಈಚಿನ ಎಷ್ಟೋ ದುಷ್ಟ ಕೊಲೆಗಡಕ ರಾಜಕಾರಣಿಗಳನ್ನೂ ಅವರು ಮೆಚ್ಚಬೇಕಾಗುತ್ತದೆ. ಮೆಚ್ಚುವ ಮಾನದಂಡ ಇದಾದರೆ ಅನರ್ಥವೇ ಆಗುತ್ತದೆ. ಸಾಹಿತ್ಯ ಇದನ್ನು ಪೋಷಿಸಲಾರದು. ಈ ಮಾನದಂಡದಿಂದ ಕರ್ಣನನ್ನು ಯಾವ ಭಾರತಕಾರರೂ ಮೆಚ್ಚಿರುವರೋ ಶ್ರೀಧರ ಮೂರ್ತಿಯವರು ತಿಳಿಸುವರೇ? ಅಭಿಮನ್ಯು ವಧೆಗೆ ಕರ್ಣ ದ್ರೋಣನ ಮಾತಿನಂತೆ ನಡೆದ ಎಂದು ಇವರೂ ಭ್ರಮಿಸಿದ್ದಾರೆ. ದ್ರೌಪದಿಯು ಬ್ರಾಹ್ಮಣ ವೇಷದ ಅರ್ಜುನನನ್ನು ವರಿಸಿದ್ದರಿಂದ ತನ್ನ ಸಂತಾನ ಸೂತವಾಗಲು ದ್ರೌಪದಿ ಒಪ್ಪಿದಂತಾಗಲಿಲ್ಲವೇ ಎಂದಾಕ್ಷೇಪಿಸುವ ಭಟ್ಟರು ಯಾವ ಧರ್ಮಶಾಸ್ತ್ರ ನೋಡಿದರೋ ತಿಳಿಯುವುದಿಲ್ಲ. ಕ್ಷತ್ರಿಯಳಿಗೆ ಬ್ರಾಹ್ಮಣನಲ್ಲಿ ಹುಟ್ಟಿದವರು ಬ್ರಾಹ್ಮಣರಾಗುತ್ತಾರೆ ಹೊರತು ಸೂತರಲ್ಲ. ಬ್ರಾಹ್ಮಣಿಗೆ ಕ್ಷತ್ರಿಯನಲ್ಲಿ ಆಗುವ ಸಂತಾನ ಮಾತ್ರ ಸೂತರು. ಕರ್ಣ ಭಕ್ತರು ಎಂದು ನಾನು ಕೆದಕಿದ್ದು ಮೂಲವನ್ನೋದದ ಕೃತಕ ಕಲ್ಪನೆಯ ಕರ್ಣನಿಗೇ ಗಂಟು ಬಿದ್ದವರನ್ನು. ಅದು ಸಲ್ಲದ ಭಕ್ತಿ ಎಂಬರ್ಥದಲ್ಲಿ. ಈ ಇಬ್ಬರ ಪ್ರತಿಕ್ರಿಯೆಗಳನ್ನು ಓದಿದ ನಂತರ ನನ್ನ ಅಂದಾಜು ಸರಿಯಾಗಿರುವುದೇ ದೃಢವಾಗಿದೆ. ಕನ್ನಡದ ಬಹುತೇಕ ಕರ್ಣ ವಿಮರ್ಶಕರಿಗೆ ಸತ್ಯದ ನಿಷ್ಠೆಗಿಂತ ಅಸತ್ಯದ ದುರಾಗ್ರಹವೂ ಪೂರ್ವಾಗ್ರಹ ಪೀಡೆಯೂ
ಕೃಷ್ಣ ದ್ವೇಷವು ಹಿಡಿದು ಬಿಡಲಾರದ ಪಾಶವಾಗಿರುವುದನ್ನು ನಾನು ಸುಮಾರು 45 ವರ್ಷಗಳಿಂದ ಹೆಚ್ಚು ಕಾಲದಿಂದ ಓದಿ ಚರ್ಚಿಸಿ ಕೇಳಿ ಸ್ವಾನುಭವದಿಂದ ಬಲ್ಲೆ. ಕನ್ನಡದ ವಿಮರ್ಶೆ ಹೇಗೆ ಬೆಳೆಯಬೇಕು? ಯುಗದ ಧರ್ಮದಂತೆ ವ್ಯಕ್ತಿ ಚಿತ್ರ ಎಂಬ ಭಯಂಕರ ಸೂತ್ರವನ್ನು ಶ್ರೀಧರ ಮೂರ್ತಿಗಳು ಮಂಡಿಸಿದ್ದಾರೆ. ವ್ಯಾಸರು ಕಂಡ ಕರ್ಣನೂ ಒಂದು ಕಲ್ಪನೆ ಮಾತ್ರವೆಂದೂ ಅದು ಅವರ ಯುಗ ಧರ್ಮವೆಂದೂ, ಪಂಪ ಕುಮಾರವ್ಯಾಸರ ಕಲ್ಪನೆಗಳ ವ್ಯತ್ಯಾಸಕ್ಕೆ ಅವರವರ ಯುಗ ಧರ್ಮ ಕಾರಣವೆಂದು ಬರೆದಿದ್ದಾರೆ. ಇದರ ಪರಿಣಾಮ ಗೊತ್ತೇ? ಒಬ್ಬನೇ ನಿಜ ಇತಿಹಾಸದ ವ್ಯಕ್ತಿಯ ಚಿತ್ರ ಯುಗ ಯುಗಕ್ಕೆ, ವರ್ಷ ವರ್ಷಕ್ಕೆ, ಗಳಿಗೆ ಗಳಿಗೆಗೆ ಬದಲಾಗುವುದು ಕಮ್ಯುನಿಸ್ಟ್ ದೇಶಗಳ ಪದ್ಧತಿ. ಸತ್ಯವು ಕಂಡುಹಿಡಿಯಲ್ಪಡುವುದಲ್ಲ, ತಿದ್ದಬೇಕಾದುದು, ಕಲ್ಪಿಸಬೇಕಾದುದು ಎಂಬ ಕಾರ್ಲ್ ಮಾರ್ಕ್ಸನ ಸೂತ್ರ ಇದಕ್ಕೆ ಆಧಾರ. ಲೆನಿನ್ ಕಾಲದ ಸತ್ಯ ಸ್ಟಾಲಿನ್ ಕಾಲದಲ್ಲಿ ಬದಲಾದುದು, ಇವನ ಕಾಲದ್ದು ಮುಂದೆ ಬೇರೆ ಬೇರೆ ಧುರೀಣರ ಕಾಲದಲ್ಲಿ ಬದಲಾದುದು ಹಾಗೆ. ಯುಗ ಧರ್ಮ ಬೇರೆ ಇರುತ್ತದೆ ನಿಜ, ಆದರೆ ಸತ್ಯ ಬದಲಾಗದು. ಬದಲಾದರೆ ಅದು ಅಸತ್ಯವೇ ಆಗುತ್ತದೆ. ವ್ಯಾಸರ ಇತಿಹಾಸದ ಕರ್ಣ ಕಲ್ಪಿತನಲ್ಲ, ಅದು ಕಂಡ ಸತ್ಯ. ಅದು ಸರಿಯಿಲ್ಲವೆಂಬುವವರು ಇದ್ದರೆ ಅವರು ಅದೇ ಕಾಲದವರಿದ್ದು ಕರ್ಣನನ್ನು ಇನ್ನೂ ಹತ್ತಿರದಿಂದ ಕಂಡು ವ್ಯಾಸರ ಚಿತ್ರಣಕ್ಕೆ ತರ್ಕಯುಕ್ತ ಖಂಡನೆ ಮಾಡಿದವರಿರಬೇಕು. ಕಥೆಯನ್ನೇ ಬದಲಿಸಿ ಇಲ್ಲದುದನ್ನು ಸೇರಿಸಿ ಇದ್ದುದನ್ನು ಕೈಬಿಟ್ಟ ಪಂಪ ಕುಮಾರವ್ಯಾಸ ಎಷ್ಟೇ ಆದರಣೀಯರಾದರೂ ಅವರು ಕೇವಲ ಕವಿಗಳೇ ಹೊರತು ಇತಿಹಾಸಕಾರರಾಗಲಾರರು. ಈ ಭ್ರಮೆ ಪ್ರತಿಕ್ರಿಯೆಕಾರರಿಗೆ ನೀಗಿಲ್ಲ. ಇತಿಹಾಸದಲ್ಲಿದ್ದವನು ಒಬ್ಬನೇ ಕರ್ಣ, ಅವನನ್ನು ಪರಿಚಯಿಸಿದವರು ವ್ಯಾಸರೇ ಮಾತ್ರ. ಅದು ಸರಿಯಿಲ್ಲವೆಂಬುದಕ್ಕೆ ನಮ್ಮಲ್ಲಿ ಆಧಾರವೇ ಇಲ್ಲ, ಬರೀ ಕಲ್ಪನೆ ಆಧಾರವಾಗಲಾರದು. ಇಷ್ಟು ಹೇಳಿಯೂ ತಿಳಿಯದಿದ್ದರೆ ಕೃಷ್ಣ ಧರ್ಮಸುತನಿಗೆ ಹೇಳಿದ ಮಾತನ್ನೇ ಪುನರುಚ್ಛರಿಸಬೇಕಾಗುತ್ತದೆ. ದೃಢ ಪೂರ್ವಶ್ರುತೋ ಮೂರ್ಖೋ ಧರ್ಮಾಣಾಂ ಅವಿಶಾರದಾಃ ವೃದ್ಧಾನ್ನ ಪೃಷ್ಟಾ ಸಂದೇಹ ಮಹತ್ ಶ್ವಭ್ರಮಿ ವಾರ್ಹತಿ. ಕರ್ಣಪರ್ವದ 69-35ನೇ ಶ್ಲೋಕ. ಧರ್ಮ ತಿಳಿಯದೆ ತಾನು ಹಿಡಿದಿದ್ದನ್ನೇ ಸರಿಯೆಂಬ ಮೊಂಡರು ಹಿರಿಯರನ್ನು ಕೇಳದೆ ಸಂದೇಹ ನಿವಾರಿಸಿಕೊಳ್ಳದೆ ದೊಡ್ಡ ಹಳ್ಳದಲ್ಲಿ ಬೀಳುವನು. ಬೀಳಲಿ, ಶುಭಮಸ್ತು. ಕರ್ಣನ ಪಾತ್ರದ ಪರಿಚಯವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಭಾಗದ ಅರ್ಜುನನನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.